ನೀವು ವಿನಾಕಾರಣ ಏನಾಗ್ಬಿಟ್ಟಿತ್ತಂದ್ರೆ ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೈಲಾರದೆ ನಿದ್ದೆ ಎತ್ತುದಿಲ್ಲ ಯಾರಿಗೆ. ಯಾಕಂದ್ರೆ ಯಾವ ರೀತಿ ಭರಾಟೆ ಒಳಗದಾರಂದ್ರೆ ನಮ್ಮ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು 2 ಸತಿ ಅವ್ರು ಕ್ಯಾಂಡಿಡೇಟ್ ಆಗಿ ಪರಾಭವಗೊಂಡಾರ. ಈಗ ಪ್ರಶ್ನೆ ಬಂದಿದ್ದು 3ನೇ ಸತಿಗೆ ಬಂದೈತಿ. ಆಂತರಿಕ ಕಚ್ಚಾಟ ಇವತ್ತು ಬಹಿರಂಗವಾಗೈತಿ. ಯಾಕಂದ್ರೆ 2 ದಿವಸ ಕಾಂಗ್ರೆಸ್ ಮುಖಂಡರು ಪಾದಯಾತ್ರೆ ಮಾಡಿದಾಗ ಅಧಿಕೃತ ಅಭ್ಯರ್ಥಿನೇ ಇದ್ದಿದ್ದಿಲ್ಲ ಅಲ್ಲಿ. ಯಾಕೆ ಬರಲಿಲ್ಲ ಅಧಿಕೃತ ಅಭ್ಯರ್ಥಿನೂ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ, ಮುಂದಿನ ಸಲ ಅಬ್ದುಲ್ ರಜಾಕ್ ಫಾರ್ತಿ ಅವರು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ತಿರಲ್ಲ, ನೀವು ಕ್ಯಾಂಡಿಡೇಟ್ ಆಗೋರು ಕಾಂಗ್ರೆಸ್ದು ಅಥವಾ ಅಬ್ದುಲ್ ಹಮೀದ್ ಮುಷ್ರಿಫ್ ಅವ್ರು ಕ್ಯಾಂಡಿಡೇಟ್ ಆಗೋರು ಅನ್ನೋದು. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಮೀದನ್ನ ಮುಷ್ರಿಫ್ ಅವರು 2 ಬಾರಿ ಸೋತಿದೆ ನಿಜ. ಆ ಸೋಲ್ಬೇಕಾದ್ರೆ ನಿಮ್ಮ ಡೂಪ್ಲಿಕೇಟ್ ಓಟನ್ನು ತೊಗೊಂಡ್ಕಿಸಿ ನೀವು ಆರಿಸಿ ಬಂದಿರಿ. ನಮ್ಮ ಇಬ್ಬರಿನಲ್ಲಿ ಕಚ್ಚಾಟ ಇಲ್ಲ, ನಮ್ಮ ಇಬ್ಬರಿನಲ್ಲಿ ವಯಮನಸ್ಸಿಲ್ಲ. ನಮ್ಮ ನಾಯಕರು ಹಮೀದ್ ಮುಷ್ರಿಫರೇ ಮುಂದಾದರೂ ಸಹಿತ ಇಲೆಕ್ಷನ್ಗೆ ಅವರೇ ನಿಂದ್ರವರು. ಅವರಿಗೆ ಯಾರು ತೊಗೊಂಡು ಬರ್ತೀವಿ, ಅವ್ರು ನಿಮ್ಮ ಮುಖಾಂತರ ಆಲೋಚಿತಂದ್ರೆ ನಿಮ್ಮ ಮಧ್ಯದಲ್ಲಿ ನಿಂದಿರ್ಸ್ತೀವಿ. ಎಲ್ಲಾದರೂ ನಾವು ಟಿಕೆಟ್ ಸಲುವಾಗಿ ಕಿಚಾಟ ಮೇಲೆ ನಾವೇನು ಮಾಡೋಕತ್ತಿಲ್ಲ. ಪ್ರಾಯಶಃ ಬಾಗಲಕೋಟೆ ಶಿವರುದ್ರ ಬಾಗಲಕೋಟೆ ಮಗಿಮಠ ರಾಜು ಅವರು, ಆಮೇಲೆ ಏನು ನಮ್ಮ ಪ್ರೇಮಾನಂದ ಬಿರಾದವರು, ಇವರೆಲ್ಲರೂ ಏನು BJP ಟಿಕೆಟ್ ತೊಗೋಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಧ್ಯಮದಲ್ಲಿ ಬಂದು ಪದೇ ಪದೇ ಅವರು ಒಂದು ನಾಟಕ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಂಥದ್ದು ಏನಿಲ್ಲ, 1 ಮ್ಯಾನ್ ಶೋ ಅದ. 2 ಸಲ ಇಲ್ಲ, 2 ಸಲ ನಾವು ಸೋತಿ ಹೊತ್ಕಿಸಿ ನೀವು ಹೇಳ್ತಾಕಿದ್ರಲ್ಲ, ನಾವು ಸೋತಿಲ್ಲ, ನಾವು ಗೆದ್ದಿದ್ದೀವಿ. ನಮ್ಮ ನಾಯಕರು ಹಮೀದ್ ಮುಷ್ರಿಫೆ, ಮುಂದಾದರೂ ಹಮೀದ್ ಮುಷ್ರಿಫೆ, ಇವತ್ತಾದರೂ ಮುಷ್ರಿಫೆ. ನಾಳೆ ಮತ್ತೆ ಟಿಕೆಟ್ ಅವರಿಗೆ ಕೊಡಿಸ್ತೀವಿ, ಅವ್ರಿಗೆ ಗೆದ್ದು ಬರುತ್ತಾನೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರು ತೊಗೊಂಡು ಬರ್ತೀವಿ. ಇದು ನಮ್ಮ ಶಕ್ತಿ ಅದ, ನಾವು ಮಾಡಿ ತೋರಿಸ್ತೀವಿ. ಬಾಗಲಕೋಟವ್ರೆ ನಿಮ್ಮಾಗಿ ನಾವು ಮಾಡಾಕತ್ತಿಲ್ಲ ನಾಟಕ. ಶಾಸಕರ ಮುಂದೆ ಒಂದು ಮಾತಾಡ್ತೀರಿ, ಹಿಂದೆ ಒಂದು ಮಾತಾಡ್ತೀರಿ. ಶಾಸಕರಿಗೆ ಸರಸ್ಕಿಸಿ ಟಿಕೆಟ್ ತೊಗೋಬೇಕು ಅನ್ನೋದು ಆಸೆ ನಿಮ್ಗದ, ರಾಜು ಮಗಿಮಠ್ಗೆ ಅವ್ರಿಗೆ ಅದ, ಪ್ರೇಮಾನಂದ್ ಬಿರಾದರ್ಗೆ ಅದ. ಇವೆಲ್ಲ ಆಟಕ್ಕೆ ನಂಬಲ್ಲಿ ಇಲ್ಲ. ನೀವು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಒಂದು ಕೂಸ ಒಳಚರಂಡೊಳಗೆ ಬಿದ್ದು ಸತ್ತು, ಹೌದಾ? ನೀವೇ ಮೇಯರ್ ಇಲ್ಲ, ಅದಕ್ಕೆ ಯಾರು ಅಪರಾಧ? ಯಾರು ಅದಕ್ಕೆ? MB ಪಾಟೀಲ್ ಕೊಟ್ಟಂಥ ದುಡ್ಡು ಕೂಡ ಕಾಂಪಿಟೇಷನ್ ಮಾಡಿದ್ರಿ ನೀವು ಇಬ್ಬರು. ಯಾರೋ ಇಬ್ಬರು ಮುಂದಿನ ಬಾವಿ ಯಾರು ಶಾಸಕರು ಗೊತ್ತಿಲ್ಲ ನನಗೆ. ನೀವೇನು ಕೊಟ್ರಿ ಮಹಾನಗರ ಪಾಲಿಕೆಯಿಂದ? ನೀವೇನು ಕೊಟ್ರಿ? ಭಾರಿ ಮಳೆ ಆಗಿದ್ದರಿಂದ ಆ ಮಳೆ ಒಳಗೆ ಆ ಮಗು ಸತ್ತ. ಈಗ ಅದು ರೊಕ್ಕ ಕೊಡೋ ಸಲುವಾಗಿ ಯಾರು ಕೊಡ್ಬೇಕಂತ ನಾಟಕ ಮಾಡ್ಯಾರ ಅಂತ ಹೇಳ್ತಾರೆ. ನಿಮ್ಮಂಗೆ ನಾಟಕ ನಮ್ಗೆ ಬರುವುದಿಲ್ಲ. ನೀವು ಭಾರಿ ಪಾತ್ರದಾರದ್ರಿ ನಾಟಕ ಮಾಡಕ್ಕೆ. ನಾವು 2 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರು ಕ್ಯಾಶ್ ಕೊಟ್ಟಿದ್ದು, ಅದನ್ನು ಹೋಗಿ ಸಾರ್ವಜನಿಕವಾಗಿ ಹಮೀದ್ ಅಣ್ಣ ಮುಷ್ರಿಫ್ ಅವ್ರ ನೇತೃತ್ವದಲ್ಲಿ ಕೊಟ್ಟು ಬಂದೀವಿ. 2ನೇದಾಗಿ ತಾವು ಮಹಾನಗರ ಪಾಲಿಕೆ ಸದಸ್ಯರತ್ತೀರಿ, ನಿಮಗೆ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಬಗ್ಗೆ ಗೌರವ ಇರೋಕ್ಕೆ ನಿಮ್ಗೆ ಮೊದಲ. 2 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆಯಲ್ಲಿಂದ ನಾವು ಕಮಿಷನರು ನಮ್ಮ ಮೇಯರ್ ಅವರು ಕೂಡಿ ಹೋಗಿ ಕೊಟ್ಟು ಬಂದರೆ ಅದನ್ನು ಗೊತ್ತಿಲ್ಲ ನಿಮ್ಗೆ. ಮಹಾನಗರ ಪಾಲಿಕೆ ಏನು ಕೊಟ್ಟಿರೋದು ಕೇಳ್ತೀರಿ. ಮಹಾನಗರ ಪಾಲಿಕೆಯಲ್ಲಿಂದ 2 ಲಕ್ಷ ರೂಪಾಯಿಗಳನ್ನು ಪೂಜ್ಯ ಮಹಾಪೌರರು ಮತ್ತು ಕಮಿಷನರು ಮತ್ತು ಕಮಿಷನರು ಮೇಯರ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಸಮ್ಮುಖದಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು. ಇಂಥ ಸುಳ್ಳು ಜನರ ಮುಂದೆ ಹೇಳ್ತೀರಂದ್ರೆ ಜನರಿಗೆ ಗೊತ್ತಾಗಬೇಕು ಎಲ್ಲ ಸುಳ್ಳು ನೀವು ಹೆಂಗೆ ಮಾತಾಡ್ತೀರ. ರಾಜ್ ಕಾಲೇಜ್ ಒತ್ತಿರ್ತೀವಿ. MB ಪಾಟೀಲ್ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಬಂದು ಏನು ಫ್ಲಡ್ ಬಂದಂಥ ಸ್ಥಳ ವಿಸಿಟ್ ಮಾಡಿದರು. 54 ಜನರಿಗೆ ನೋಟಿಸ್ ಕೊಟ್ಟಾರೆ. ನೋಟಿಸ್ ಯಾರು ಕೊಡಬೇಕು? ಮಹಾನಗರ ಪಾಲಿಕೆ ಕೊಡಬೇಕು ಇಲ್ಲ ನೋಟಿಸ್? ನೀವು ಪ್ರಾಚೀನ ಸ್ಮಾರಕ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಡ್ತೀರಿ. ಅತಿ ಹೆಚ್ಚು ಅತಿಕ್ರಮಣ ಆಗಿದ್ದೇ ಮೇಯರ್ ಅವ್ರ ವಾರ್ಡ್ನಾಗ 34 ನಂಬರ್ ವಾರ್ಡ್ನಾಗ. ನೀವು ಬಂದು ನೋಡಿರಿ, ಇವತ್ತಿನ ದಿವಸ ಅವ್ರು ವಾಡಿ ತೋರಿಸ್ತೀನಿ. ನೀವೆಲ್ಲ ಬಂದರೆ ಇಬ್ರಾಹಿಂ ರೋಜೆ ಹಿಡ್ಕೊಂಡು ಸ್ಟಾರ್ಟ್ ಆದ್ರೆ ಪೂರಾ ಶಿವಾಜಿ ಸರ್ಕಲ್ ಮಟ್ಟನೂ ಬರ್ತೈತಿ. 54 ಪ್ರಾಪರ್ಟಿ ಒಳಗೆ ನಾವು ನಮ್ಮ ಶಾಸಕರು ಹೇಳ್ಯಾರ, ನಾವು ಹೇಳೇವು, ನಾವು ಜನರಲ್ ಬಾಡಿ ಒಳಗೆ ಹೇಳ್ಬಿಟ್ಟೆವು ಯಾರೇ ಅತಿಕ್ರಮಣ. ಯಾಕಂದ್ರೆ ಒಂದು ಬರೇ ಕೆಲವೇ ಗಂಟೆ ಮಳೆ ಬಿದ್ದರೆ ಇಡೀ ವಿಜಯಪುರ 7-8 ವಾರ್ಡ್ಗಳು ನೀರಲ್ಲಿ ಮುಳುಗೋದು. ನೀವು ಹೇಳ್ತೀರಿ ಅತಿಕ್ರಮಣ ತೆಗೀರಿ ಅಂತ ಹೇಳ್ತೀರಿ. MB ಪಾಟೀಲ್ ಜೊತೆ ನೀವು ಮೇಯರ್ ಇದ್ರಲ್ಲ, ನೀವು ಮಹಾನಗರ ಪಾಲಿಕೆಯಿಂದ ನೋಟಿಸ್ ಯಾಕೆ ಕೊಡಲಿಲ್ಲ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ನೀವು ನೋಟಿಸ್ ಕೊಟ್ರಿ. ಯಾಕೆ ಇದು ತಾರತಮ್ಯ ಯಾಕೆ ಮಾಡಿದ್ರಿ? ನೋಟಿಸು ಕೊಡೋರು ನೀವೇ ಅಂದ್ರೆ ಬರೀ ಮಾಧ್ಯಮದೊಳಗೆ ಜನರಿಗೆ ಇಷ್ಟೇ ನೀವು ಕಣ್ಣೀರು ಹೊರಿಸೋರ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಯಾಕೆ ಕೊಟ್ರಿ? ಅವರು ಅತಿಕ್ರಮಣ ತೆಗಿತಾರೆ, ಇನ್ನು ಮಹಾನಗರ ಪಾಲಿಕೆಯವ್ರು ತೆಗಿಬೇಕು. ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ಅವು ಅತಿಕ್ರಮಣ ತೆಗೀರಿ. ಯಾಕಂದ್ರೆ ತಮ್ಮ ವಾರ್ಡ್ದ ಮತದಾರ ಅದಾರ, ಅವ್ರು ಇವ್ರ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದು ಒಂದು ಭಯ ಮೇಯರ್ ಅವರಿಗೆ. ಮೇಯರ್ ಅವ್ರಿಗೆಲ್ಲ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ಫಾರ್ತಿ ಅವರಿಗೆ ಅತಿಕ್ರಮಣ ಆಗಿದ್ದು ತೆಗೆಸ್ರಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಿಡ್ರಿ, ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕೊಡ್ರಿ, ಕಾರ್ಯಾಚರಣೆ ಮಾಡಿರಿ. ಅದಕ್ಕೆ ನಾವೆಲ್ಲ ಬೆಂಬಲ ಐತಿ. ಯಾಕಂದ್ರೆ ಅನೇಕ ಜನ ಇವತ್ತು ಫ್ಲಡ್ ದಿನ ಮುಳುಗುದು. ಭಾರಿ ಮಳೆಯಿಂದ ಅತಿಕ್ರಮಣ ಆಗೈತಿ. ಅವ್ರ ವಾರ್ಡ್ನಾಗ ಅತಿವೃಷ್ಟಿ ಆಗೈತಿ. ಸಾಕಷ್ಟು ಸಲ 7 ವರ್ಷ ನಿಮ್ಮ ಸರ್ಕಾರ ಇತ್ತು. 7 ವರ್ಷನ್ಯಾಗ
ನೀವು ಏನು ಮಾಡಿರಿ ಅನ್ನೋದು ನಿಮಗೆ ಗೊತ್ತದ. ನಮ್ಮ ವಾರ್ಡ್ ನಂಬರ್ 34ರಲ್ಲಿ 54 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ನೋಟಿಸ್ ಕೊಡ್ಸಿರಿ ಅಂತ ಹೇಳ್ತೀರಿ. ನೀವು ಮೊದಲು ಹೋಗಿ ಸಾಲಿ ಕಲೀರಿ, ಆಮೇಲೆ ಕಲ್ತು ಮಾತಾಡ್ರಿ. ಯಾಕಂದರೆ ನಿಮ್ಗೆ ಅದು ಯಾರು ಆಸ್ತಿ ಅದನ್ನೋದೇ ಗೊತ್ತಿಲ್ಲ, ಯಾರು ನೋಟಿಸ್ ಕೊಡ್ಬೇಕನ್ನೋದೇ ಗೊತ್ತಿಲ್ಲ. ನಿಮ್ಗೆ ನೋಟಿಸ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡಲಿಲ್ಲ ಅಂದ್ರೆ ಏನು ಶಿವರುದ್ರ ಬಾಗಿಲು ಕೊಟ್ಕೊಡ್ಬೇಕಾ ಅದು ರೀ? ಅದು ಏನು ಗೊತ್ತದ ನಿಮ್ಗೆ ಅದರಲ್ಲಿ ವಿಷಯ? ಅಲ್ಲಿ ವಿಷಯ ಏನದ ಗೊತ್ತದ ನಿಮ್ಗೆ? ನೀವು ಮೊದಲು ಅರ್ಥ ಮಾಡ್ಕೊಳ್ರಿ. 1978ರಲ್ಲಿ ಅಲ್ಲಿ ಎಕ್ವೇಷನ್ ಮಾಡಿದ್ದಾರೆ. ಎಕ್ವೇಷನ್ ಯಾಕೆ ಮಾಡ್ಯಾರ? ಅದರಲ್ಲಿ ಮೊದಲು ರಾಜ್ ಕೌಲೆ ಇದ್ದಿದ್ದು, ಇಬ್ರಾಹಿಂ ರೋಜಾ ಮುಂದೆ ಗಡಿಯಿಂದ ರಾಜ್ ಕೌಲೆ ಬರ್ತಿತ್ತು. ಏನೇ ನಿಮ್ಮ ಪಾರ್ಟಿ ಲೀಡರ್ ಅದರ ಅವ್ರ ಮನೆ ಬಲ್ಲಿ ಅದು ಹೋಗ್ತಿತ್ತು. ಆ ಸರಳ ದಾರಿಯಲ್ಲಿ ಮೊದಲಿಂದ ರಾಜ್ ಕೌಲೆ ಅದು ಇತಿಹಾಸ ತೆಗೆದು ನೋಡ್ರಿ. ಅಲ್ಲೇ ಹುಟ್ಟಿರಿ, ಅಲ್ಲೇ ಬೆಳೆದಿರಿ ನೀವು, ನಿಮ್ಗೇನು ಗೊತ್ತಿಲ್ಲ ಅದು. ಆ ರಾಜ್ ಕೌಲೆ ಇದ್ದಂಥ ರಾಜ್ ಕೌಲೆಯನ್ನು ಇಬ್ರಾಹಿಂ ರೋಜಾ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದು ಒಳಗಡೆ ಗಾರ್ಡನ್ ಬಂದ್ ಮಾಡ್ಕೇಸಿ ನಾವು ಹಿಂದೆ ಜಾಗ ತೊಗೋಬೇಕಂತಕೇಸಿ ಎಕ್ವೇಷನ್ ಮಾಡ್ಕೊಂಡಿದ್ದಾರೆ. ಆ ಎಕ್ವೇಷನ್ ಮಾಡ್ಕೊಂಡವರು 78ರಲ್ಲಿ ಎಕ್ವೇಷನ್ ಆಗೈತಿ. ಅದಕ್ಕೆಲ್ಲ ಇದು ಮಾಡ್ಕೊಂಡ್ರಿ. ಏನಾದ್ರೆ ತಹಸೀಲ್ದಾರ್ ಬಲ್ಲಿ ರೆಕಾರ್ಡ್ ಇದೆ ಅದರದ? ಏನು ADLR ಬಲ್ಲಿ ರೆಕಾರ್ಡ್ ಅದ ಅದರದ? ಏನಾದರೂ DDLRನಲ್ಲಿ ರೆಕಾರ್ಡ್ ಅದ? ನೀವು ಎಕ್ವೇಷನ್ ಮಾಡಿದವರು ನಿಮ್ಮ ಜಾಗ ನೀವು ಕಬ್ಜಾ ಮಾಡ್ಕೊಳ್ಳೋಕೆ ಆಗಿಲ್ಲ ಅವರಿಗೆ. ಅಲ್ಲಿ ಉತ್ತಾರಣೆಯಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಕಾಗದನಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಯಾವುದೇ ಒಂದು ರಿಜಿಸ್ಟರ್ನಾಗ ಎಂಟ್ರಿ ಇಲ್ಲ. ನೀವು ಎಕ್ವೇಷನ್ ಮಾಡ್ಕೊಂಡ್ರಿ, ಕಾಗದ ನಿಮ್ಮ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಲ್ಲಿ ಇಟ್ಕೊಂಡಿರಿ. ಆ ಎಕ್ವೇಷನ್ ಮಾಡಿದಂಥ ಜಾಗದ ಬಗ್ಗೆ ಅಲ್ಲಿ ಏನಾರು ಬೋರ್ಡ್ ಹಾಕಿರಾ? ಏನಾರು ಅಲ್ಲಿ ನೀವು ಅವರಿಗೆ ಇಲ್ಲಿ ಕಟ್ಟಬೇಡದ ಕಿಸಿ ಇದು ಮಾಡಿದ್ರ? ಏನಾರು ಆ ಮಂದಿಗೆ ಇದು ಮಾಡ್ಯಾರ? ಅತಿಕ್ರಮ ಯಾವ ಅತಿಕ್ರಮರು? ಅವ್ರ ಜಾಗ ಮಾಲಕರು ಮಾರಾಟ ಮಾಡ್ಯಾರ, ಇವ್ರು ರೊಕ್ಕ ಕೊಟ್ಟು ತೊಗೊಂಡಾರ. ಇದು ಏನು ಮುನ್ಸಿಪಾಲ್ಟಿ ಜಾಗ ತಿಳ್ಕೊಂಡ್ರಿ? ಮುನ್ಸಿಪಾಲ್ಟಿ ನೋಡ್ಸ್ಕೊಳ್ಳೋಕ ಈ ಜಾಗ ಸಂಬಂಧಪಟ್ಟಿದ್ದ ಇಲಾಖೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಅವರಿಗೆ ನೋಟಿಸ್ ಕೊಟ್ಟಾರ. ನೋಟಿಸ್ ನಾವು ಯಾಕೆ ಕೊಡ್ಬೇಕು ಅವರಿಗೆ? ನೀವು ಮಹಾನಗರ ಪಾಲಿಕೆ ಸದಸ್ಯರದಿರಿ, ಕಾಯ್ದೆ ಕಾನೂನು ನಿಮ್ಗೆ ಗೊತ್ತಿಲ್ವಾ? ನೀವು ಮಾತಾಡೋ ಟೈಮ್ನಾಗ ಎಚ್ಚರಿಕೆಯನ್ನು ಮಾತಾಡ್ರಿ. ಮೊದಲ ನಿಮ್ಮ ಆಸ್ತಿ ನೀವೇ ಅದೇ ಪಕ್ಕದಲ್ಲಿ ಒಂದು ರೋಡ್ ದೊಡ್ಡದು ಹೋಗ್ಲಾಕತ್ತಿದ್ದು ರೋಡ್ ಕಟ್ ಮಾಡಿರಿ. BJP ಸರ್ಕಾರ ಒಳಗೆ ನೀವು ನಿಮ್ಮ ಲೇಔಟ್ ಮಾಡಿರಿ ಸ್ವತಃ, ಅಲ್ಲೇ ಒಂದು ಕಮಾನ್ ಮಾಡಿರಿ. ನೀವು ಸರ್ವಿಸ್ ರೋಡ್ ಬಿಟ್ಟಿಲ್ಲ ಇನ್ನೂ ತನಕ. ನೀವು ಅದು ಸರ್ವಿಸ್ ರೋಡ್ ಬಿಟ್ಟಿಲ್ಲ, ಅದೇ ಜಾಗನಾಗ ಅದೇ ವಾರ್ಡ್ ನನ್ನ ವಾರ್ಡ್ನಾಗೆ ಮಾಡಿರಿ ಲೇಔಟ. ಶಿವರುದ್ರ ಬಾಗಿಲು ಕೊಟ್ಟರೆ ನಿಮಗೆ ಹೇಳ್ತಾ ಇದ್ದೀನಿ, ಒಂದು ಕಮಾನ್ ಮಾಡಿರಲ್ಲಿ. ಯಾವ ಕಮಾನ್ ಅದು? ಮೊನ್ನೆ ಹೇಳ್ತಿದ್ರಿ ಯಾವ ಕಮಾನ್ ಮಾಡ್ತಾರದ? ನಮಾಜ್ ಬೀಳ್ತಾರೆ, ಮುಸಲ್ಮಾನರು ನಮಾಜ್ ಬೀಳ್ತಾರೆ. ನೀವು ಬೀಳ್ತೀರ ನಮಾಜ? ಮುಸಲ್ಮಾನರೇ ನಮಾಜ್ ಬೀಳ್ತಾರೆ, ಹಿಂದೂವರೇ ಪೂಜೆ ಮಾಡ್ತಾರೆ. ನಮ್ಮ ಧರ್ಮ ಪ್ರಕಾರ ನಾವು ಎಲ್ಲರೂ ಮಾಡಲಿಕ್ಕೆ ಎಲ್ಲ ಸಂಪೂರ್ಣ ಅಧಿಕಾರ ಅದ. ಮತ್ತು ನೀವು ನಮಾಜ್ ಮಾಡ್ತೀರಿ, ಬರ್ರಿ ಕರ್ಕೊಂಡು ಹೋಗ್ತೀನಿ ಮಸೂತಿಗೆ. ಮಾತಾಡೋಕೆ ಒಂದು ಸ್ವಲ್ಪ ಇದರಲ್ಲೇ ಮಾತಾಡ್ರಿ. 6 ಹಳ್ದಕ್ಕೆ ಮುಂದೆ 3 ಹಳ್ದಕ್ಕೆ ಕೇಳ್ದಂಗೆ ಮಾತಾಡಕತ್ತೀರಿ. ಆ ಜಗದ ಬಗ್ಗೆ ಏನು ಗೊತ್ತದ ನಿಮ್ಗೆ? ಅಲ್ಲೇ ಪಕ್ಕದಲ್ಲಿ ನಿಮ್ಮ ಜಾಗ ಅದ, ಪಕ್ಕದಲ್ಲಿ ನಿಮ್ಮದೇ ಸಂಬಂಧಿಕರ ಜಾಗ ಅದ. ಅದು ಎಷ್ಟು 15 ಫೂಟ್ ತೆಗದೆ. 15 ಫೂಟ್ ತೆಗ್ಲಾಕ ನೀರು ನಿಂದಲ್ಲ, ಅದೇನು ಮಾಡ್ತೈತಿ? ಪ್ರೈವೇಟ್ ಜಾಗ ಅದ. ಪ್ರೈವೇಟ್ ಜಾಗನಾಗ ಏನು ಮಾಡ್ಬೋದು ಅಲ್ಲಿ? ಆ ಜಾಗ ಮಾಲಕರು ರೊಕ್ಕ ಕೊಟ್ಟು ತೊಗೊಂಡು ಕಿಸಿ 54 ಮಂದಿ ಹೇಳ್ತೀರಿ, ಅದನ್ನೂ ಅಂಕಿ ಸಂಖ್ಯೆ ಗೊತ್ತಿಲ್ಲ. 62 ಮನೆ ಅದಾವಲ್ಲಿ. 62 ಮನೆಗೆ ನೋಟಿಸ್ ಬಂದೈತಿ. 62 ಮನೆಗಳಲ್ಲಿ ಹೋಗ್ತಾವೆ. ಆದರೂ ಅದು ನಮ್ಮ ಜಮೀನು ಅಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿದ ತಪ್ಪಕ್ಕೆ ಸರ್ಕಾರನಾಗ ಕಾಯ್ದೆ ಅದ. 2018 ಕಾಯ್ದೆ ಆಗೈತಿ. ಯಾವ ಸ್ಕೀಮ್ಗೆ ತಾವು ಜಮೀನು ಅಕ್ವೈರ್ ಮಾಡಿರ್ತೀರಿ, ಆ ಸ್ಕೀಮ್ 5 ವರ್ಷನಾಗ ಅದು ಸಂಪೂರ್ಣಗೊಳಿಸಲಂದ್ರೆ ಮೂಲ ಮಾಲಕರಿಗೆ ಸದರಿ ಜಮೀನು ಕೊಡ್ಬೇಕಂತ ಕಾನೂನು ಅದ. ಅದೇನು ಗೊತ್ತದ ನಿಮ್ಗೆ? ಬರೇ ಸುಳ್ಳು ಮಾತಾಡ್ದೆ ಖರೆ ಹಾಕಿದ್ದ ತಿಳ್ಕೊಂಡ್ರೆ ನೀವು ಮಾತಾಡೋದ್ರಾಗ ಏನು ಅದರ ಅರ್ಥ ಬೇಕದು.